ಸಿದ್ದರಾಮಯ್ಯ ಅವರ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ರೇಣುಕಾಸ್ವಾಮಿಯವರ ತಾಯಿ ರತ್ನಪ್ರಭಾ. ಮಗನ ಸಾವಿಗೆ ನ್ಯಾಯ ಕೊಡಿಸುವಂತೆ ತಾಯಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿಯವರ ತಾಯಿ ರತ್ನಪ್ರಭಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಕೈ ಮುಗಿದು ಬೇಡಿಕೊಂಡಿದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕಾವೇರಿ ನಿವಾಸದಲ್ಲಿ ರೇಣುಕಾಸ್ವಾಮಿಯವರ ಪೋಷಕರು ತಂದೆ ಕಾಶಿನಾಥಯ್ಯ ಹಾಗೆ ತಾಯಿ ರತ್ನಪ್ರಭಾ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾದರು. ಈ ಸಂದರ್ಭದಲ್ಲಿ ಮಗನ ಸಾವಿನ ನಂತರ ತಮಗೊದಗಿ ಬಂದಿರುವಂತಹ ಸ್ಥಿತಿಯ ಬಗ್ಗೆ ಕಣ್ಣೀರು ಹಾಕಿದಂತಹ ಪೋಷಕರು ನಮ್ಮ ಸೊಸೆಗೆ ಸರ್ಕಾರಿ ಉದ್ಯೋಗವನ್ನ ಕೊಡಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಯೋಗ ಕೊಡಿಸುವಂತಹ ಭರವಸೆಯನ್ನ ಕೂಡ ನೀಡಿದ್ರು. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೆಲ ಗಂಟೆಗಳ ಹಿಂದೆ ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥಯ್ಯ ಹಾಗೆ ತಾಯಿ ರತ್ನಪ್ರಭಾ ಅವರು ಭೇಟಿಯಾದಂತಹ ಸಂದರ್ಭ. ಆ ಪೋಷಕರ ಅಸಹಾಯಕತೆಯನ್ನ ನೋಡಿ ತಮ್ಮ ಮಗನ ಸಾವನ್ನ ನೆನೆದು ಕಣ್ಣೀರು ಹಾಕ್ತಿದ್ದಾರೆ. ನಮಗ್ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಹೇಳಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ಆ ತಂದೆ ತಾಯಿ. ಎಂಥವರಿಗಾದ್ರೂ ಕರುಳು ಚುರುಕನ್ನುವಂತಹ ಸನ್ನಿವೇಶ ಇದು. ಸೊಸೆ ಇದ್ದಾಳೆ ಮನೆಯಲ್ಲಿ, 5 ತಿಂಗಳ ಗರ್ಭಿಣಿ ಇದ್ದಾಳೆ. ನಮ್ಮದೇನೋ ಜೀವನ ಹೇಗೋ ನಡೆದು ಹೋಗುತ್ತೆ. ಸೊಸೆಯ ಭವಿಷ್ಯದ ಚಿಂತೆ ಈ ವೃದ್ಧರಿಗೆ ಕಾಡ್ತಾ ಇದೆ. ಈ ವೃದ್ಧ ಹೆತ್ತವರಿಗೆ, ಅತ್ತೆ ಮಾವನಿಗೆ ಕಾಡ್ತಾ ಇದೆ. ಅವಳು ಬದುಕಿ ಏನು ಮುಂದೆ ಅನ್ನುವಂಥದ್ದೇ ಅವ್ರಿಗೆ ಚಿಂತೆ. ಆ ಕಾರಣಕ್ಕಾಗಿಯೇ ನಮ್ಮ ಸೊಸೆಗೆ ಸರ್ಕಾರಿ ಉದ್ಯೋಗವನ್ನ ಕೊಡಿಸಿ ಅಂತ ಹೇಳಿ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಬಳಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸರಿ ಆಯ್ತು ಅನ್ನುವಂಥ ಭರವಸೆಯನ್ನ ನೀಡಿದ್ದಾರಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.